ನೋಡಿ ಇದು ಲಾಸ್ಟ್ ಇರೋದು ಪೂರ್ಣಿ ಸೆಕೆಂಡ್ ಮಂತ್ ಬಂದು ಲೀಲಾವತಿ ಗೌರ್ಮೆಂಟ್ ಅವ್ರು ಫ್ರೀ ಟಿಕೆಟ್ ಮಾಡವ್ರೆ ಅಂದ್ಬಿಟ್ಟು ಎಲ್ಲ ಬಸ್ಸಲ್ಲಿ ಕೂತ್ಕೊಬಿಟ್ಟವ್ರೆ. ಯಾಕಮೇಲೆ ಯಾವ ಇವೆಲ್ಲ ಥರದ್ದು ಟೆಂಪಲು ಎಲ್ಲ ಮೇಕಪ್ ಮಾಡ್ಕೊಂಡು ಬಂದಾಳು, ಹೆವಿ ಮೇಕಪ್ ಮಾಡ್ಕೊಂಡು ಬಂದಾಳು ಅವಳು. ಅವಳು ಮೇಕಪ್ ನೋಡೋಕ್ಕೆ ಇತ್ತಲ್ಲ ಅವಳದು. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಈ ಹುಡುಗಿ ಮೇಕಪ್ ಮಾಡವಳೆ, ತೋರಿಸ್ಬಾರ್ದು ಇವರೆಲ್ಲ ಕಬ್ಬಾಳಿಗೆ ಇದು ಮನೇಲಿ ತುಪ್ಪೊಡಿ ಅದು ಮಾರಕ್ಕೆ ಹೋಯ್ತವ್ರೆ. ಇಲ್ಲಿ ಇಟ್ಕೊಂಡವ್ರೆ 5 ಜನ ಮಾರಕ್ಕೆ ಹೋಯ್ತವ್ರೆ ತುಂಬೊಡಿ ಅದನ್ನ. ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ ಹಾರೋಣ ರೆಕ್ಕೆ ಬೆಚ್ಚಿ, ಕಳೆದು ಹೋಗೋಣ ನಾವು ಪ್ರಕೃತಿಯ ಧ್ವನಿಯು ಕೇಳು ದಟ್ಟವಾದ ಮಂಜಲ್ಲಿ. ಮನೇಲಿ ಬಿಸಿ ಬಿಸಿದು ಮಾಡಾಕ್ತಾರೆ ಅಂದ್ಬಿಟ್ಟು ತಿನ್ಕೊಂಡು ಬಂದು ಬಸ್ಸಲ್ಲಿ ತೂಗಿಸ್ಕೊಂಡು ಕೂತ್ಕೊಳ್ಳೋದು. ನಮ್ಮ ಸ್ಟಾಫ್ ಅಂತೂ ಬೇಗ ಬೇಗ ಇಳ್ಕೊಳ್ಳಿ, ಟೈಮ್ ಆಗೋಯ್ತಾಗಲಿ. ನಿಮ್ಮ ಅದಕ್ಕೆ ಚೈಲ್ಡ್ ಬುದ್ಧಿ ಎಲ್ಲೈತದೆ ಹೇಳು. ಕಂಡಕ್ಟ್ರು ಪ್ರಮೋಷನ್ ಮಾಡ್ತೀನಿ ಈಗ. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಅಲ್ಲ ಎಲ್ಲರೂ ಹಣ ಅಂದರೆ ಯಾರು ತಗೋ ಅಂತ ತಗೊಳ್ಳೋದು. ಬೇಗ ಬೇಗ ಬನ್ನಿ ಅಂದರೆ ಹೆಜ್ಜೆ ಲೆಕ್ಕ ಹಾಕೊಂಡು ಬತ್ತವ್ರೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಬಂದಿನೂ ಅರ್ಧ ಗಂಟೆಯಲ್ಲಿ ಅಲ್ಲೇ ಫೋಟೋ ಶುರು ಮಾಡ್ಕೊಂಡ್ರು. ಮೈ ಡಿಯರ್ ಡಾಟರ್ ಲಿಪ್ಟಿಕ್ ಹಾಕಿಲ್ಲ, ಅದು ಲೈಟಾಗಿ ಆತತ್ರದಲ್ಲಿ ಹಾಕೊಂಡು ಬಂದವಳೆ. ಇವತ್ತು ರೆಡಿ ಆಗಿಲ್ಲ, ಅದಕ್ಕೆ ಮುಖ ಮುಚ್ಕೊಳ್ತಾವಳೆ. ಇಲ್ಲ ಅಂದಿದ್ರೆ ರೆಡಿ ಆಗಿದ್ರೆ ಅಲ್ಲಿ ಮುಚ್ಕೊಂಡು ಮಾತಾಡು. ಯಾವ ಇವೆಲ್ಲ ಬಿಡೋದಿಲ್ಲ. ಈ ಹುಡುಗಿನ ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಕಡಿಮೆ ಲಿಪ್ಟಿಕ್ ಹಾಕೊಳ್ಳೆ, ಆದ್ರೂ ಬಿಟ್ಟಿಲ್ಲ. ಕ್ಯಾಮ್ರಾ ಕ್ಲಿಯರಿಟಿ ಸರಿ ಇಲ್ಲ ಅನ್ಸುತ್ತೆ. ಸುನಾವ್ ಹಾಕಿದಾಳೆ. ಅದ್ಯಾವುದು ನೀರು ನಾನು ಯಾವ್ದು ಹಾಕಿಲ್ಲ, ನಾನು ಇದ್ದಿರೋದೇ ಹೆಚ್ಚು. ಪಾಪ ಅವ್ನು ಎದ್ದು ಮುಖ ತೊಳೆದಿರೋದೇ ಹೆಚ್ಚು. ಬೇಗ ಏನೋ ಲಾಗ್ ಮಾಡ್ಕೊಂಡು ಬಿಸಿ ಆಗಿರೋ ಬಿಸಿ ಪರ್ಸನ್. ಬ್ರೇಕಪ್ ಆದ್ಮೇಲೆ ಲಾಗ್ ಮಾಡ್ಕೊಂಡು ಲಾಗಲ್ಲಿ ಬಿಸಿ ಆಗೋಣ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್. ಸಮಾಧಾನ ಮಾಡ್ಕೊಳ್ಳಿ. ಚೆನ್ನಾಗಿದೆ. ಅಯ್ಯೋ ಶಿವ ಸೈಲೆಂಟ್ ಆಗ್ಬಿಟ್ಟಾನೆ. ಒಂಚೂರು ಯೂಸ್ ಇಲ್ಲ, ಮತ್ತೆ ಕಾಲೇಜ್ಗೂ ಕರೆಕ್ಟ್ ಆಗಿ ಬರಲ್ಲ, ಕ್ಲಾಸ್ ಕೂಡ ಕರೆಕ್ಟ್ ಆಗಿ ಕೇಳಲ್ಲ, ಏನು ಬೇಡ, ಬರೀ ಅಪ್ಸ್ ಅಂಡ್ ಡೌನ್ಸ್ ಕಟ್ಕೊಂಡು ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ನಮ್ ಕ್ಲಾಸ್ ಟಾಪರ್ ಸ್ಟೂಡೆಂಟ್, ಫುಲ್ ಓದ್ತಾನೆ ಇರ್ತಾಳೆ. ಹಿಂದೆಗಡೆ ರಟ್ ಮೇಲೆ ಬರೀತಾಳೆ. ಶಿವ ಯಾಕೆ ಸೈಲೆಂಟ್ ಆಗ್ಬಿಟ್ಟಾರೆ? ಯಾಕೋ ಶಿವ ಫುಲ್ಲು, ಯಾಕಂದ್ರೆ ಬೇರೆ ಎಬ್ಬಿಸ್ಬಿಟ್ವಿ ಇವತ್ತು. ದೊಡ್ಡ ಮನಸ್ಸೇತ ತಲೆ ಸರಿಗಿಲ್ಲ ನಿಮ್ಗೆ ಸ್ವಲ್ಪ. ಬ್ರೇಕಪ್ ಆಗಿರೋ ನೋವನ್ನ ಮರೆಯೋದಕ್ಕೆ ಫುಲ್ ಹೇಳ್ತಾನೆ. ನಮ್ಮ ದರ್ಶನ್ ಲಾಗ್ ಮಾಡಕ್ ಶುರು ಮಾಡೋದು ಎಂತಿಗೆ ಅಂತಂದ್ರೆ ಅವ್ರ ಹುಡುಗಿ ಇನ್ಸ್ಟಾಗ್ರಾಮು, ವಾಟ್ಸಪ್, ಫೇಸ್ಬುಕ್ ಎಲ್ಲ ಬ್ಲಾಕ್ ಮಾಡೋದೆ, ಯೂಟ್ಯೂಬ್ ಅಲ್ಲಿ ಆದ್ರೂ ಶುರು ಮಾಡೋದೆ. ಒಳ್ಳೇದಾಗಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬಂದಿದ್ದು ಇಲ್ಲಿ ಯಾರು ಇನ್ನೊಬ್ರು ಆಂಟಿ ಇದ್ರು. ಏನ್ ಅಜ್ಜಿ ಇವತ್ತು ಇದಾ? ಕಬ್ಬಳಮ್ಮ ನಿಮ್ಮ ಮನೆ ಇದೆನಾ?
ಫುಲ್ವಾಡಿ ಹೇಳಿ ಟೈಮ್ 8 ಗಂಟೆಲಿ ಸಿಂಗಾಜಿಪುರ ಅಂತ ಹೇಳಿದ್ಕೆ 9 ಗಂಟೆಗೆ ಬಂದವ್ರೆ. ಕೆಸ್ತೂರ್ ಪ್ರಫುಲ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಎಲ್ಲರೂ ಬಂದ್ರು. ತಾಯಿ ಕಬ್ಬಳಮ್ಮ ದೇವಿ ದರ್ಶನ ಮಾಡೋಣ ಅಂತೆಲ್ಲ ಹೋಗ್ತಾ ಇದೀವಿ. ಎಲ್ಲ ನೀನೆ ತಾಯಿ, ಎಲ್ಲೆಲ್ಲೂ ನಿನ್ನ ಛಾಯೆ. ಇದು ತಾಯಿ ಕಬ್ಬಳಮ್ಮನವರ ಮೂಲ ವಿಗ್ರಹ. ಈ ವಿಡಿಯೋ ಮಾಡ್ತೀನಿ ಸೈಡ್ ಬಾ. ಅಲ್ಲಿ ನೋಡಿ ಎದ್ರೆ ಕಡ್ತು ಅಲ್ಲಿ ಮುಚ್ಚು ನೀನು. ಅಲ್ಲಿ ಕಾಣಿಸ್ತಿರೋ ಬೆಟ್ಟನೇ ತಾಯಿ ಕಬ್ಬಳಮ್ಮ ದೇವಿ ಬೆಟ್ಟ. ನಾನು ಇದುವರೆಗೂ ಗೊತ್ತಿಲ್ಲ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ. ಇನ್ನು ಅಡುಗೆ ಬೇರೆ ಮಾಡಬೇಕು. ಅದಕ್ಕೊಂದು ದಿನಸಿ ಐಟಮ್ ಬೇರೆ ತಗೊಳ್ಬೇಕು. ದಿನಸಿ ತಗೋತವ್ರೆ. ಅರ್ಧ kg ಈರುಳ್ಳಿ ಹಾಕು ಅಂತ ಬಿಟ್ರೆ ಈರುಳ್ಳಿಲಿ ಹಣ್ಣು ಕಾಯಿ ಹೋಗ್ತಾಳೆ. ನಮ್ಮ ಬಾಸು ಚಿಕನ್ ಹಿಡ್ಕೋಬೋದ. ನಮ್ಮ ಬಾಸ್ ಇವನು, ನಮ್ಮ ಅಚ್ಚಿ. ಅವನ ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸಲೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಇವ್ ಹಳ್ಳ ಆಡ್ಸ್ಕೊಬೋದ ಕೈಯ ಏನು ಹಿಡ್ಕೋದಾನೆ. ಅವಳು ಭಟ್ರು ಅನ್ಕೊಂಡ್ರೆ ಊರು ತುಂಬ ಹೇಳ್ಕೊಬೋತಾಳು. ಒಂದು ಅಡುಗೆ ಮಾಡಕ್ ಬರಲ್ಲ ಅವಳಿಗೆ. ಅಂಗಡಿ ಅವನಿಗೆ ರೋಪ್ ಹಾಕಿ ಅವೈದು 600 ಆಗ್ತದ 700 ಹಾಕಿಸವನೆ. ಪಾಪ ವೈದ್ಲು ಇರೋದೇ ದಪ್ಪ. ಅವಳು ಬರನೇ ಬರೋಕ್ಕಾಗಲ್ಲ ಅಂತದ್ರಲ್ಲಿ ಹೂವು ಹಿಡ್ಕೊ ಬರ್ತಾವಳೆ. ಅವಳಿಗೆ ಪಿಂಕ್ ಕಲರ್ ಬಟ್ಟೆ ಹಾಕಿರೋಳು. ಪಿಂಕ್ ಅದು ಕೇಸರಿ ಕಲರ್ ಬಟ್ಟೆ ಹಾಕಿರೋಳು. ಅವ್ಳ ಬ್ಯಾಗ್ನೇ ಬರೋಕ್ಕಾಗಲ್ಲ ಪಾಪ. ಇವು ಸತ್ತೇನ ಇವು ಪಾಪ ಚೀಲ ಹಿಡ್ಕೊಂಡು ಬರ್ತಾವಳು ಇವಳು. ನೀನು ಈ ಸೈಡ್ ಬಾ ಪಾಪ. ನೋಡಿ ಗೈಸ್, ಇವನು ಯೂಟ್ಯೂಬ್ ಅದೇನೋ ಹಿಡ್ಕೊಂಡು ಈ ಹುಡುಗಿ ಕೈ ಚೀಲ ಕೊಟ್ಟವನು. ಸಡು ಬರೋ ಮನೆಗೆ ಹೋಯ್ತೀನಿ, ಪರಿಚಯ ಮಾಡ್ಕೊತೀನಿ. ನೋ ವೇ, ಚಾನ್ಸೇ ಇಲ್ಲ. ಅಂತೂ ಇಂತೂ ಕೊನೆಗೂ ಕಬ್ಬಾಳ ಮನೆಗೆ ಬಂದೋ. ಕಬ್ಬಾಳ ಮನೆಗೆ ಬಂದಿದ್ದೆ ತಡ ಚೇರಾಕ ಕುತ್ಕೊಂಡು. ಇವಳು ಅವ್ರ ರೊಟ್ಟಿ ಹುಡುಕ್ತಾಳೆ ಎಲ್ಲನೂ. ನಮ್ಮನೇನೆ ಕಣೋ ಏನೋ. ಇಲ್ಲೇ ತಗೊಂಡು ಹೋಗುವ. ನೀರು ತಗೊಂಡು ಹೋಗ್ಬೇಕು. ಇದೇ ನಮ್ಮ ಕಬ್ಬಾಳ ಮನೆ. ನಮ್ಮ ಕಬ್ಬಾಳ ಅಲ್ಲಿ ಪಪ್ಪಿ ಕೊಡ್ತು. ಏನಿನ ಹೆಸರು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಎಬ್ಬುಲಿ ನಾನು. ಪಾಪ ಶಿವು ಅದು ಕಣ್ಣು ಬಿಡಕ್ಕಾಯ್ತಲ್ಲ. ನೋಡಿ ಗೈಸ್, ದರ್ಶನ್ ಎಂತ ಸಾಹಸ ಮಾಡ್ತವನೆ ಅಂತ ನೋಡಿ. ನಮ್ಮ ಶಿವು ಎಲ್ಲ ಇಟ್ಕೊಂಡ್ ಬರ್ತವನೆ. ನೋಡಿ ಇದು ಲೀಲೆ ನೋಡಿ. ಇದು ನೋಡಿ ಶ್ವೇತಾ ಚಾಪೆ ಮತ್ತೆ ಶ್ರೇಣು ಚಾಪೆ. ದರ್ಶನ್ ಅವರು ದಬ್ರೆ ಇಟ್ಕೊಂಡ್ ಬರ್ತಿದ್ದಾರೆ. ನಮ್ಮ ಶಿವು ನೋಡಿ. ಆಮೇಲೆ ಹಿಂದೆಗಡೆ ನೋಡಿ ಏನ್ ಕೆಲಸನೂ ಮಾಡಲ್ಲ. ಅವ್ರಿಬ್ರು ಹಿಂದೆ ಬರ್ತಾರ. ಅವರು
ಸುಮ್ಮನೆ ನಡ್ಕೊಂಡ್ ಬರೋದಷ್ಟೇ. ಕೆಸ್ತೂರು ನಾಚಿಕೆ ಸ್ವಭಾವದ ಹುಡುಗಿ. ಈ ಹುಡುಗಿ ಹೆಸರು ಅಶ್ವಿನಿ ಅಂತ. ಮನೆಗೆ ನಾವೆಲ್ಲ ಬಂದಿದ್ದೀವಿ ಅಂತ ತುಂಬ ಕೆಲಸ ಮಾಡ್ತಾಳೆ. ಬಿಟ್ಬಿಟ್ಲು. ಕಪಿ ಯಾವರು ಯಾವ ಊರು ಅಂತ ಅಷ್ಟೇ ಕೇಳಿದ್ದು, ಅಷ್ಟಕ್ಕೆ ನಾಚಿ ನೀರಾಗೋದು. ಬರೀ ಇಂಥದೆಯಾ? ಅಡುಗೆ ಮಾಡೋಕ್ಕೆ ಏನೇನು ಐಟಮ್ ಬೇಕು ಎಲ್ಲ ತಗೊಂಡಾಗಿದೆ. ಇನ್ನು ಅಡುಗೆ ಮಾಡೋಕ್ಕೆ ಒಂದು ಸ್ವಚ್ಛವಾದ ಜಾಗ ಬೇಕು, ಅದು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಕಳ್ಕೊಂಡಿರ ಹುಷಾರ ಅಂಗಡಿ ಎಲ್ಲಿ? ಇಲ್ಲಂತೆ. ಚೇತು ನಡಿ, ನೀನು ಹೋಯ್ತಾರ ಸರಿ, ನೀ ಸರಿ. ಆಯ್ತು ಮಣಿಮಣ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಕಬಳಮ್ಮ. ಅಂದ್ರೆ ಕರೆಂಟ್ ಟೈಮಿಂಗ್ಸ್ ಅಂತಲ್ಲ, ಅವಾಗ ಮಾತ್ರ ಬರ್ತಾ ಉಂಟು. 11 ಗಂಟೆಗೆ ಏನೋ ಬರ್ತಾರೆ. 11 ಗಂಟೆ ಆಯ್ತಲ್ಲ. ಈಗ ನೀರು ಬೀಳ್ತಾ ಇರ್ಬೇಕು ಸುಮ್ಮನೆ ಹೊತ್ಕೋದ್ಮೇಲೆ. ಊಟ ಅಡುಗೆ ಮಾಡಕ್ ಬರ್ತವ್ರೆ ಹೆಣ್ಮಕ್ಳು. ಯಾವ ರೇಂಜ್ ಅಡುಗೆ ಕಲ್ತವ್ರೆ ಅಂದ್ರೆ ಎಣ್ಣೆ ತಗೊಳ್ಳೋದನ್ನ ಮರ್ತ್ಕೊಂಡು ಅಡುಗೆ ಎಣ್ಣೆ ಇಲ್ಲದೆ ಎಣ್ಣೆ ಮರ್ತಿ ವಾಪಸ್ ಹೋಗಿ ತಗೊಬಂದಿರೋ ಪರಿಸ್ಥಿತಿಯಲ್ಲಿ ಅಡುಗೆ ಮಾಡ್ತಾವ್ರೆ ಇವರು. ನೋಡೋಣ ಯಾವ ಥರ ಟೇಸ್ಟಿಯಾಗಿ ಪ್ರಿಪೇರ್ ಮಾಡ್ತಾರೆ. ಇಲ್ಲಿ ಮೈ ಡಿಯರ್ ಡಾಟರ್ ಅಶ್ವಿನಿ ಅವ್ರು ನಿಂತಿದ್ದಾರೆ. ಅವ್ರದ್ದೇ ಫುಲ್ಲು ಎಸ್ಟೇಟ್ ಇದು. ನೆಕ್ಸ್ಟು ಮದುವೆನೂ ಇಲ್ಲೇ, ಪ್ರೀ ವೆಡ್ಡಿಂಗ್ ಶೂಟು ಇಲ್ಲೇ ಅವ್ರದ್ದು. ಅಶ್ವಿನಿ ಇದು ನಿಂದೇನ ಮನೆ? ವಿಡಿಯೋಗೋಸ್ಕರ ತೊಳಿತಾವೆ. ವಾಟರ್ ಪ್ರೂಫ್ ಹಾಕೊಳ್ಳೋ, ಪರವಾಗಿಲ್ಲ. ಕಾಂತನ ಹತ್ರನೇ ಇತ್ತು ನೋಡಿ, ಚಿಕನ್ ಎಷ್ಟು ಚೆನ್ನಾಗಿ ತೊಳಿತಾವಿಲ್ಲ, ಸುಮಾರಾಗಿ ತೊಳಿತಾವನೆ. ನಡ್ಕೊಂಡು ಇದು ಮಾಡು. ತೊಳಿ ಅಂದ್ರೆ ಏನ್ ಚಿಕನ್ ಮುಟ್ಕೊಡಕ್ ನೋಡ್ತಾವನೆ. ತಿರ್ಗಾ ಅದನ್ನ ತೆಗ್ದ್ಬಿಟ್ಟು ಇದು ಕಾಫಿ ಜಾಗ ಬಿಡಿ. ಮಿಸ್ಟರ್ ದರ್ಶನ್ ಚಿಕನ್ ಇಡೀ ಚಿಕನ್ ತಲೆ ಮಕ ತೋರಿಸ್ತಾ ಇದೀನಿ. ಚಿಕನ್ ಕಾಲ್ ತೋರಿಸಿ ಗೈಸ್. ನೋಡಿ, ಇದು ಚಿಕನ್ ಕಾಲ್. ಇದು ಅಯ್ಯೋ ಬಿದೈತು ನೋಡಿ. ಟ್ರೋಲ್ ಆಗುತ್ತೆ ಇನ್ಸ್ಟಾದಲ್ಲಿ, ಆಗುತ್ತೆ ಕೆಲ್ಸದವ್ರಿಗೆ ಟೈಮ್ ಪಾಸ್ ಆಗುತ್ತೆ, ಫೇಮಸ್ ಆದ್ರೆ ಟ್ರೋಲ್ ಆಗೋ ಸಹಜಗಳು. ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲಿಸ್ಬೇಕಪ್ಪ ಬುದ್ಧಿ. ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ? ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ ಸೊಳ್ಳೆಗೂ ಸಾಂಗು ಹಾಡೋದು ಯಾಕೆ? ಇಷ್ಟಾಗ್ಲ ಬಾವಿ ಇದ್ರು ಇವ್ರು 3 ಜನ ಆಟ ಆಡಕ್ ಹೋಗೋರೆ, ತಿಂದು ಅರ್ಗಿಸ್ಕಕ್ ಹೋಗೋರು ಇವ್ರು ಅಲ್ಲಿಂದ. ನೋಡಿ ಗೈಸ್ ಇರಲ್ಲ ಇವ್ರು ತಿಂಡಿ ಪತಿ ಗೈಸ್. ಯಾವಾಗ ಚಿಂತಾನೆ ಇರ್ತಾಳೆ, ದನ ತಿಂದ ತಿರುಗ್ತಾನೆ ಇರ್ತಾಳೆ. ಇವ್ನು ಬರೀ ತಿನ್ಬಿಟ್ಟು ಕುತ್ಕೊಳ್ಳೋದು ಗೈಸ್. ಇಂದು ಇನ್ನೇನು ಕೆಲಸ ಇಲ್ಲ ಇವ್ದು. ಇವ್ದು ಅದೇನೆ. ಅವ್ರಿಗೆ ಮೂಳೆ ಇರೋದು ಬಾಯ್ತಾಗ. ನಮ್ಮ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಇವ್ರು ಮಾತ್ರ 3 ಜನ ನಿಂತ್ಕೊಂಡು ನೋಡ್ತವ್ರೆ. ಇವರು ಅಷ್ಟೇ ಏನ್ ಕೆಲಸನೂ ಮಾಡ್ತಾ ಇಲ್ಲ. ನಮ್ಮ ಕುಸುಮ ನೋಡಿ ಎಷ್ಟು ಚೆನ್ನಾಗಿ ಕಸ ಹುಡ್ತಾ ಇದ್ದಾರೆ. ಮಿಸ್ಟರ್ ದರ್ಶನ್ ನೋಡಿ, ಅವನು ವಿಡಿಯೋ ಬಂದಾಗ ಮಾತ್ರ ವಿಡಿಯೋ ಮಾಡ್ತಾ ಇದೀವಿ ಅಂತ ಫುಲ್ ಕಸ ಗುಡ್ಸ್ತವನೆ. ಇವ್ರು ನಮ್ಮ ಕಬ್ಬಳು ಪೂರ್ಣಿಮಾ ಲೀಲಾ ಬರೀ ಮಾತಾಡ್ಕೊಂಡು ಆಮೇಲೆ ಇವಳು ಅಷ್ಟೇ. ಇವ್ರು ನೋಡಿ ನಮ್ಮ ಹೊಸ ಫ್ರೆಂಡ್ ದರ್ಶನ್ ಅವ್ರು ನೋಡಿ ಪಾಪ ತುಂಬಾ. ನಿಮ್ಮ ಅನಿಸಿಕೆ ಇಡೀ ನೋಡಿ. ನಮ್ಮ ಶಿವು ಎಷ್ಟು ಶ್ರಮ ಪಡ್ತಿದ್ದಾನೆ. ಗುಡ್ಸು ಕುಸುಮ ಇನ್ನ ಹಿಂದಕ್ಕೆ ನೋಡಿ. ದರ್ಶನ್ ಅವರು ಶ್ರಮ ಪಟ್ಟು ಒಲೆಯನ್ನು ಇಟ್ಟು ಇಲ್ಲ ಸನ್ಪ್ಯೂರ್ ಆಯಿಲ್. ಏನ್ ಮಾಡ್ತಿದ್ದೀರಾ? ಏನೇ ಮಾಡ್ತಿದ್ಯಾ?
ಗೂಬೆ ದರ್ಶನ್ ಅವರು ಈರುಳ್ಳಿ ಕಟ್ ಮಾಡ್ತಾವ್ರೆ, ಕುಸುಮ ಅವರು ಈರುಳ್ಳಿ ಬಿಡಿಸ್ತಾವ್ರೆ. ದರ್ಶನ್ ಈರುಳ್ಳಿ ಸಿಪ್ಪೆ ಹಾಕೋಣ ಅದನ್ನು ಮಾಡ್ತಾವಲ್ಲ. ನಾವು ಬೆಳಗಿನ ಜಾವ ಬಂದಿರೋದ್ರಿಂದ ತುಂಬ ಇಬ್ನಿಯ ಇದೆ, ಬೆಂಕಿ ಎಸೋದೇ ಕಷ್ಟ ಆಗ್ಬಿಟ್ಟೈತೆ, ಸೌದೆ ಎಲ್ಲ ತ್ಯಾವ ಐತೆ. ಕೊನೆಗೆ ಹೇಗೋ ಮಾಡಿ ಬೆಂಕಿ ಎಲ್ಲ ಹಾಕಿ ಪಾತ್ರೆ ಇಟ್ಟು ಚಿಕನ್ ಮಸಾಲ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ಫೋನ್ ಹಿಡ್ಕೊ ಅಂತ ಕೊಟ್ರೆ ಸಾಕು, ಅಲ್ಲಿ ಬಿಟ್ಕೊಂಡು ಎಲ್ಲರ ಹತ್ರ ಒಯ್ತಾಳೆ. ಮಾಡ್ತಾರೆ ಕೆಲಸನ ಬಾಳ್ಗಿಡ್ಸೋಕ್ಕೆ ಈ ಹುಡುಗಿ. ದರ್ಶನ್ ಅವರು ಅಡುಗೆ ಮಾಡಕ್ ಹೋಗಿ ಎಲ್ಲರಿಗೂ ನೋಡಿ ನೋಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಇದ್ರ ಮಧ್ಯೆ ಬಂದು ಅವಳು ಬಾಳ್ಗಿಡೋದಲ್ದೆ ನಮ್ಮನ್ನು ಬಾಳ್ಗಿಡಿಸ್ತಾ ಇದ್ದಾಳೆ ಹುಡುಗಿ. ಚಿಕನ್ ಗ್ರೇವಿ ರೆಡಿ ಆಗಿದೆ. ಪೆಪ್ಪರ್ ಚಿಕನ್ಗೆ ತಯಾರಿ. ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ, ಮೆಣಸಿನಕಾಯಿ, ಕ್ಯಾಪ್ಸಿಕಮ್, ಅಡುಗೆ ಮಾಡೋಕ್ಕಂತೂ ಯಾರಿಗೂ ಬರಲ್ಲ, ಆದರೂ ಬಂದು ಒಲೆ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ಅರುಸಕ್ಕೆ ಹೊಸ ಅರುಸವ ಹೊಸತು ತರುತ್ತಿದೆ. ನೀನ್ ಡ್ರಿಂಕ್ಸ್ ಮಾಡಲ್ವೇನೋ? ಮಾಡ್ತಾನೆ ಫ್ರೆಂಡ್ಶಿಪ್ ತಾಕು ಅದೆಲ್ಲ ನಿಂತ್ಕೊಂಡು ಹಿಂಗೆ ತಲೆ ಆಡ್ತಿದ್ದಂಗೆ ಆಯ್ತಲ್ಲ. ಅದು ಇನ್ಸ್ಟಾದ ಸೇವ್ ಮಾಡ್ತೀನಿ. ಅಡುಗೆ ಮಾಡಿ ಅಂದರೆ ಒಲೆ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾವ್ರೆ. ಅವರು ಕೆಲಸ ಮಾಡ್ತಾ ಇಲ್ಲ, ಕೆಲಸ ಮಾಡೋರ್ನು ಬಿಡ್ತಾ ಇಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಕೊನೆಗೂ ಅಂತೂ ಇಂತು ಅಡುಗೆ ಎಲ್ಲ ಮಾಡಿಟ್ಟು ಇನ್ನೂ ಪಾತ್ರೆ ಬಿಸಿನೇ ಆರಿಲ್ಲ, ಈಗ ಇಳ್ಕಿದ್ದೀವಿ. ಆಗಲೇ ಎಲ್ಲ ಎಲೆ ಹಿಡ್ಕೊಂಡು ಕೂತ್ಕೊಬಿಟ್ಟವ್ರೆ. ಅಡುಗೆ ಮಾಡೋಕ್ಕೆ ಬನ್ನಿ ಅಂದರೆ ಯಾರೂ ಬಂದಿಲ್ಲ, ಊಟಕ್ಕೆ ಮಾತ್ರ ಎಲ್ಲ ಜಾಗ ನೋಡ್ಕೊಂಡು ಕೂತವ್ರೆ. ಸರಿ ಬಿಡು, ಆಯ್ತು ಬಿಡು. ದಾನ ಸೂರ ಕರ್ಣೆ ಲೀಲಾರವರು ನಾಯಿಗಳು ಊಟ ಹಾಕ್ತವ್ರೆ. ಫೈನಲಿ ಎಲ್ಲರದು ಊಟ ಆಯಿತು. ನೆನಪಿಗಿರಲಿ ಅಂತ ಅದೇ ಜಾಗದಲ್ಲಿ ಒಂದು ಫೋಟೋನು ತಗೊಂಡು ತಿನ್ನಗಂಡು ತಿನ್ಬಿಟ್ಲು. ಈ ಪಾತ್ರೆ ಎತ್ಕಕ್ಕೆ ಹಿಂದೆ ಮುಂದೆ ಮಾತಾಡೋದು. ಇವನು ಈ ಖಾಲಿ ಬಿಂಗೆ ಹಿಡ್ಕೊಂಡು ನಿಂತ್ಕೊಂಡ. ಇವನು ಏನು ಲೋ ಇವ್ರಲ್ಲೂ ಒಳಗೆ ಖರ್ಚಿಪ್ಪು ಚಾಕು ಬಿಟ್ರೆ ಏನು ಹಿಡ್ಕತಾ ಇಲ್ಲ. ಅದನ್ನ ಹೇಳಿದ್ರು ಇವಳು ಇವತ್ತು ನಾಳೆ ಸೊರೈತ. ಈ ಹುಡುಗಿ ಖುಷಿ ಏನಂದ್ರೆ ಬೆಳಗ್ಗೆ ಲಿಫ್ಟಿಗೆ ಹೆಂಗಾಕ ಬಂದು ಹಂಗೆ ಸತ್ಯಣ ಇದು. ಇವಳು ಅಶ್ವಿನಿ ತಂಗಿ. ಅವಳು ಸೆಲ್ಫಿ ಕರೆದಿಲ್ಲ ಅಂತ ಮುನ್ಸ್ಕೊಂಡು ಹೋಯ್ತಾಳು ಅವಳು. ಇವಳು ಡಾನು ಪ್ರಫುಲ್ಲ ಅವರು. ಫೈನಲಿ ಮುಗೀತು, ಎಲ್ಲ ತುಂಬ್ಕೊಂಡು ಹೋಗ್ತಾ ಇದೀವಿ. ಬೇಗ ಬರ್ಬೇಕು.
ಇಷ್ಟೊತ್ತು ಕ್ಯಾಮ್ರಾ ಹಿಡಿದ್ರೆ ಸಾಕು ಫೋಸ್ ಕೊಡ್ತಿದ್ಲು. ಈಗ ಯಾಕೋ ತುಂಬ ನಾಚ್ಕತ್ತಾವಳೆ. ಎಲ್ಲ ಒಂದೊಂದು ಐಟಮ್ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಪಾತ್ರೆ ಎಲ್ಲ ತೊಳೆಯೋದು ಬಾಕಿ ಐತೆ. ಬನ್ನಿ ಇಲ್ಲೊಬ್ಳು ಹೋಯ್ತಾವಳೆ. ಕೊನೆಗೆ ಪಾತ್ರೆ ಎಲ್ಲ ತಗೊಂಡು ಮನೆಗೆ ಬಂದು ಅಲ್ಲಿಬ್ರು ಪಾಪು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಿನ್ನ ಹೆಸರೇನು? ಹಾಂ, ರಕ್ಷಿತಾ. ನೋಡ ಹುಡುಗಿ ಹೇಳಿದ್ರು ರಕ್ಷಿತಾ ಅಂತ. ನಂದಿತಾನಾ? ಏನು ಓದ್ತದ್ಯಾ? ಹಾಂ, ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನು? ಓಯ್, ನಿಧಾನ. ನಮ್ಮೂರು ಬತ್ತೀಯಾ? ಬಾ ಹೋಗೋಣ. ಬಾ, ಬರಲ್ಲ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫೈನಲಿ ಎಲ್ಲ ಮುಗೀತು, ಎಲ್ಲ ಹೊರಟಿದ್ದೀವಿ. ಬಸ್ಸಿಗೆ ಬೇರೆ ಟೈಮ್ ಆಗಿಬಿಟ್ಟೈತೆ. ಈಗ ಮಾಡೋದು ನಾನೇ ಟ್ರೈ ಮಾಡ್ತಾರೋ ಅಂತ ಅಶ್ವಿನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂದರೆ ಇವತ್ತಿನ ದಿನ ಅವರಿಲ್ಲ ಅಂದರೆ ನಮ್ಗೆ ತುಂಬ ಕಷ್ಟ ಆಗ್ತಿತ್ತು. ಟೈಮ್ ಸರಿಯಾಗಿ ಬಂತು, ಇಲ್ಲಾಂದ್ರೆ ಬಸ್ ಮಿಸ್ ಆಗ್ತಿತ್ತು. ಎಲ್ಲ ಹತ್ತಿದ್ದೀವಿ, ಬಸ್ಸು ಹೊರಟಿದೆ. ಪ್ರಕೃತಿಯ ಧ್ವನಿಯು ಕೇಳು, ದಟ್ಟವಾದ ಮಂಜಲ್ಲಿ ಹುಡುಕೋಣ ಬೆಟ್ಟದ ಬೆಳಕು, ನಡೆಯದೇ ಇರುವ ರಸ್ತೆ. ಬಸ್ ಹತ್ತಿದ್ದು 2 ನಿಮಿಷ ಆಗೇ ಇಲ್ಲ, ಆಗಲೇ ತೋರಿಸ್ತಾವೆ ಶಿವು. ಏನಕ್ಕೆ ಕೆಲಸ ಮಾಡಿದ್ರೆ ಅದೆಲ್ಲ ಬಾಗಿಡಿಸ್ತದಂತ ಲೀಲನು ಆಗಲೇ ತೋರಿಸ್ತಾವಳೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಫೈನಲಿ ಚನ್ನಪಟ್ಟಣ ಬಂದು ಅಲ್ಲಿಂದ ರಾಮನಗರಕ್ಕೆ ಬಸ್ ಹತ್ತಿ ಹೊರಟಿದ್ದೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.